ಹಾಯ್ ಫ್ರೆಂಡ್ಸ್, ಇದು ಸಂಡೇ ಮಿನಿ ವ್ಲಾಗ್. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹಾರ್ಕ ಪಲಾವ್ನ ಮಾಡ್ಕೊಳ್ಳೋಣ ಅಂತ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡು ಹಾರ್ಕ ಪಲಾವ್ನ ಮಾಡ್ಕೊಂಡಿದ್ದೆ. ಇದಕ್ಕೆ ನಿಮಗೆ ಇಷ್ಟ ಆಗಿರೋವಂಥ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಳ್ಬಹುದು. ನಾನು ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು ಮಾತ್ರ ಹಾಕ್ಕೊಂಡಿದ್ದೆ. ಪಲಾವ್ ಜೊತೆಗೆ ಟೀ ಅಥವಾ ಕಾಫಿ ಬದಲಿಗೆ ಪೊಮೊಗ್ರಾನೇಟ್ ಜ್ಯೂಸ್ನ ಸಹ ಮಾಡ್ಕೊಂಡಿದ್ದೆ. ಈ ಪೊಮೊಗ್ರಾನೇಟ್ ಜ್ಯೂಸ್ನ ಮಾಡೋದಕ್ಕೆ ನೈಟೇ ನಾನು ಡ್ರೈ ಫ್ರೂಟ್ಸ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಮಿಲೆಟ್ಸಿಂದ ಮಾಡೋವಂಥ ರೆಸಿಪಿಗಳು ನಾವು ರೈಸಲ್ಲಿ ಮಾಡೋವಂಥ ರೆಸಿಪಿಗಳಿಗಿಂತ ತುಂಬ ಟೇಸ್ಟಿಯಾಗಿ ಇರುತ್ತೆ, ಜೊತೆಗೆ ಹೆಲ್ದಿಯಾಗೂ ಇರುತ್ತೆ. ಹಾಗೆ ಮಧ್ಯಾಹ್ನ ಲಂಚ್ಗೆ ಮಟನ್ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಮಟನನ್ನು ಕೂಡ ತರಿಸಿದ್ದೆ. ಈ ಮಟನ್ ಸಾಂಬಾರನ್ನ ಮಾಡೋದಕ್ಕೆ ಮಟನನ್ನು ಒಗ್ಗರಣೆಗೆ ಹಾಕಿಬಿಟ್ಟು ನಂತರ ಮಸಾಲೆ ರುಬ್ಕೊಳ್ಳೋದಕ್ಕೂ ಮುಂಚೆ ಫ್ರೈ ಮಾಡಿಕೊಂಡು ನಂತರ ರುಬ್ಕೊಂಡು ಮಟನ್ ಸಾಂಬಾರಿಗೆ ಸೇರಿಸ್ಕೊಂಡು ಮಟನ್ಗೆ ಮಸಾಲೆ ಸೇರಿಸಿದ ನಂತರ ಲಾಸ್ಟಲ್ಲಿ ಕೊಬ್ಬಿನಂಶ ಏನಿರುತ್ತೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಲಾಸ್ಟಲ್ಲಿ ಕೊಬ್ಬಿನಂಶನ ಸೇರಿಸೋದ್ರಿಂದ ಮಟನ್ ಸಾಂಬಾರ್ ಜಾಸ್ತಿ ಎಣ್ಣೆ ಬಿಟ್ಕೊಳ್ಳೋದಿಲ್ಲ.